ಎಜಿ ನ್ಯೂಸ್ಗೆ ಸ್ವಾಗತ. ಸರ್ಕಾರದ ಸಂಬಳ ತಿನ್ನುವವರು ಸಮಯಕ್ಕೆ ಸರಿಯಾಗಿ ಡ್ಯೂಟಿ ಮಾಡಬೇಕು. ಆದ್ರೆ ಮಾನ್ವಿ ಲೋಕೋಪಯೋಗಿ ಇಲಾಖೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲವಾಗಿದ್ರಿಂದ ಸಾವುವೆಲಪ್ಪ ಸೇರಿದಂತೆ ಸಿಬ್ಬಂದಿಗಳು ಯಾವಾಗ ಬರುತ್ತಾರೆಂದು ತಿಳಿಯಲಾಗಿದೆ. ಮಾನ್ವಿ ತಾಲೂಕಿನ ಜನ ನಿತ್ಯ ಲೋಕೋಪಯೋಗಿ ಇಲಾಖೆಗೆ ಅಲೆದರೂ ಕೂಡ ಸಿಬ್ಬಂದಿಗಳು ಯಾವಾಗ ಬರುತ್ತಾರೆಂದು ಕಾಯಬೇಕಾಗಿದೆ. ಆದ್ರೆ ಮಾನ್ವಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸರ್ಕಾರದ ಸಂಬಳ ಕೊಡುವುದು ಯಾವ ಕಾರಣಕ್ಕಾಗಿ ಎಂದು ರೈತ ಸಂಘದ ಮುಖಂಡ ಹೊಳಿಯಪ್ಪ ಕಿಡಿಕಾರಿದ್ದಾರೆ. ಮಾನ್ವಿ ಲೋಕೋಪಯೋಗಿ ಇಲಾಖೆ ಎಇಇ ಸಾಮುವೆಲಪ್ಪ ವಿರುದ್ಧ ರಾಯಚೂರು ಜಿಲ್ಲಾಡಳಿತ ಕಾನೂನು ಕ್ರಮ ಜರುಗಿಸಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದ ಆದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡಲಾಗಿದೆ ಅಂತ ಎಚ್ಚರಿಸಿದ್ದಾರೆ. ಇಲ್ಲೇನು ನಡೀತಿದೆ ಸರ್, ಮಾನ್ವಿಯಲ್ಲಿ ಲೋಕೋಪಯೋಗಿ ಇಲಾಖೆ ಸರ್ PWD ಇಲಾಖೆಗೆ ಹೋಗಿ ದಿನ ಸರ್ ಇವತ್ತಿಗೆ ಒಂದು ವಾರ ಸರ್ ಇಲಾಖೆಗೆ ಹೋಗೋಕ್ಕೆ. ಅಲ್ಲಿರುವಂಥ ಸಾಮಲ್ಯಪ್ಪ ಅವರು ಯಾವುದೇ ಕಾರಣಕ್ಕೂ ಇಲಾಖೆಯಲ್ಲಿ ಇರೋದಿಲ್ಲ ಸರ್. ನಮಗೆ ಏನೋ ಸಮಸ್ಯೆ ಕೇಳಬೇಕಾದಂತೆ ಅಲ್ಲಿ ಸಿಬ್ಬಂದಿಗಳು ಕೇಳಕ್ಕೆ ಹೋದಂತೆ 12 ಗಂಟೆಗೂ 1 ಗಂಟೆಗೂ ಬರ್ತಿದ್ದಾರೆ ಸರ್. ಅಲ್ಲಿರುವಂಥ ರೈತರಿಗೆಲ್ಲ ನಮ್ಗೆ ದಿಕ್ಸೂಚುವಂಥ ಕೆಲಸವಾಗಿದೆ ಸರ್. ನಾವು ಕಾಮಗಾರಿ ವಿಷಯ ಮತ್ತು ಆಮೇಲೆ ಕ್ರಿಯೋಜನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಳಕ್ಕೆ ಹೋದಂತೆ ಅಲ್ಲಿ ಯಾವುದೇ ಕಾರಣಕ್ಕೂ ಇಲಾಖೆಯಲ್ಲಿ ಯಾರು ಅಧಿಕಾರಿಗಳು ಇರಲ್ಲ, ಸಿಬ್ಬಂದಿಗಳು ಇರಲ್ಲ ಸರ್. ಅಲ್ಲ ಸರ್, ಏನಂತಂದರೆ ಕಾನೂನು ಪ್ರಕಾರವಾಗಿ ಬೆಳಗ್ಗೆ 10 ಗಂಟೆಯಿಂದ 5:30 ತನಕ ಕಚೇರಿಗಳು ತೆರೀಬೇಕು. ಆದರೆ ಯಾಕೆ ಲೋಕೋಪಯೋಗಿ ಇಲಾಖೆ ಮಾನ್ವಿ ಲೋಕೋಪಯೋಗಿ ಇಲಾಖೆ ಸಿಬ್ಬಂದಿಗಳು ಇರಲ್ಲ? ಇದಕ್ಕೆಲ್ಲ ಕಾರಣ ಯಾರು ಸರ್? ಇದಕ್ಕೆ ಸರ್ ನೋಡಿ, ಇದಕ್ಕೆಲ್ಲ ಕಾರಣ ಅಂತಕ್ಕೆ ಸರ್ AWA ಆದಂಥ ಸಾಮಲ್ಯಪ್ಪ ಅವರು ಸರ್. ಯಾವುದೇ ಕಾರಣಕ್ಕೂ ಸಿಬ್ಬಂದಿಗಳಿಗೆ ತಮ್ಮ ಭಯ ಇದ್ರಂತಿಕ ಸರ್ ಅವರು 10 ಗಂಟೆಗೆ ಬಂದು ಕೇಸಿ 5 ಗಂಟೆಗೆ ಹೋಗ್ತಾರೆ ಸರ್. ಅಲ್ಲಿ ಯಾವುದೇ ಕಾರಣಕ್ಕೂ ಬಯೋಮೆಟ್ರಿಕ್ ಇಲ್ಲ ಸರ್. ಮತ್ತು ಆಮೇಲೆ ತಮ್ಮ ಇಲಾಖೆಯಲ್ಲಿ CC ಕ್ಯಾಮ್ರಾ ಇಲ್ಲ ಸರ್. ತಾವು ಮತ್ತು ಆಮೇಲೆ ನೋಡಿ ಸರ್, ಈಗ ತಮ್ಮ ಇಲಾಖೆಯ ಹೊರಗಡೆ ಹೋಗ್ಬೇಕಂತ ಮೂಮೆಂಟ್ ರಿಜಿಸ್ಟಲ್ಲಿ ಬರೆದು ಕೇಸಿ ಹೋಗ್ಬೇಕು ಸರ್. ಈಗ ನಾವು ಇಂಥಲ್ಲಿ ಹೋಗ್ತಾಯಿದ್ದೀವಿ, ನಾವು ಇಂಥಲ್ಲಿ ಮೀಟಿಂಗ್ ಇದೆ, ನಮ್ಮ ಶಾಸಕರ ಕೆಲಸ ಇದೆ, ನಾವು ಮತ್ತು ಆಮೇಲೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂತ ಮೂಮೆಂಟ್ ರಿಜಿಸ್ಟಲ್ಲಿ ಬರೆದು ಹೋಗ್ಬೇಕು ಸರ್. ಯಾವುದೇ ಕಾರಣಕ್ಕೂ ಅವರು ಉಡಾಪಿ ಉತ್ತರವನ್ನು ಸಾಮಲ್ಯಪ್ಪ ಅವರು ನೀಡ್ತಾಯಿದ್ದಾರೆ ಸರ್. ಅಲ್ಲ ಸರ್, ಏನಂತಂದರೆ ಈ ರೀತಿಯಾಗಿ ಮಾಡ್ತಾರಂದಮೇಲೆ ಇದಕ್ಕೆ ಹೆಂಗೆ ಸರ್ಕಾರ ಸಂಬಳ ಇವರಿಗೆ ಕೊಡೋದು ಉಚಿತನಾ ಅಥವಾ ವ್ಯರ್ಥನ? ಇದು ವ್ಯರ್ಥ ಸರ್. ನೋಡಿ ಸರ್, ಅವರಿಗೆ ಕಾರ್ ಕೊಟ್ಟಿದ್ದು ಸರ್, ಕಾರ್ ಕೊಟ್ಟಿದ್ದು ಕೂಡ ವ್ಯರ್ಥ. ಡೀಸೆಲ್ ಆಗ್ತಿದೆ, ಅವರಿಗೆಲ್ಲ ಸಂಬಳ ತಿಂಗಳಾದ ಮ್ಯಾಗ ಲಕ್ಷಾನು ಗಟ್ಟಲೆ ಸಂಬಳ ಬರ್ತಿದೆ ಸರ್. ಅವ್ರು ಸಂಬಳ ನೋಡ್ತಿಲ್ಲ ಸರ್. ಇಲ್ಲಿ ಬರುವಂಥ ಗುತ್ತೇದಾರ ಜೊತೆ ಶಾಮಿಲ್ ಹಾಕಿ ಅವ್ರದ್ದು ಬರುವಂಥ ಪ್ರಶ್ನೆ ತೊಗೊಂಡು ಕೇಸಿ ಆರಾಮಿರ್ತಾರೆ ಸರ್ ಅವರೆಲ್ಲ. ಅದಕ್ಕೆಲ್ಲ ನೇರ ಹೊಣೆಗಾರ ಸರ್ AWA ಅಂತ ಇವ್ರ ಮೇಲೆ ಸ್ವಲ್ಪ ಆದರೂ ಕರುಣೆ ಇಲ್ಲ ಸರ್. ಇವರು ಪ್ರಭರಾಗಿ ಕಾರ್ಯನಿರ್ವಹಿಸ್ತದೆ ಅಂದರೆ ನಾನು ಪ್ರಭರದೇನೆ, ನನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಇರುವಂಥ ನಮ್ಮ ಸ್ಥಳೀಯ ಶಾಸಕರು ನಾವು ಬೆಂಬಲವಿದೆ, ಹಂಗಾಗಿ ನಾವಿಲ್ಲಿ ಕೆಲಸ ಮಾಡ್ತೀನಿ. ನಾವು ಸಂಘ ಸಂಸ್ಥೆಗೆ ನಾನು ಎದರಲ್ಲ, ಮತ್ತು ಆಮೇಲೆ ಪತ್ರಿಕೆ ಮಿತ್ರನಿಗೆ ನಾನು ಯಾರಿಗೆ ಎದರಲ್ಲ ಅಂತ ಅವರು ನೇರವಾಗಿ ಹೇಳ್ತಿದ್ದಾರೆ ಸರ್. ಅಂದರೆ ಈಗ ಅವ್ರ ಬೆಂಬಲ ಯಾರು ಇದ್ದಾರಾ ಸರ್? ನೋಡಿ ಸರ್, ಇಲ್ಲಿರುವಂಥ ಸ್ಥಳೀಯ ಶಾಸಕರೇ ಅವ್ರಿಗೆ ಬೆಂಬಲವಾಗಿದ್ದಾರೆ ಸರ್. ಯಾರು ಸರ್ ಅವರು? ನೋಡಿ ಸರ್, G. ಅಂಪಯ್ಯ ಸಾವ್ಕಾರ್ ಅಂತ ಅಂದರೆ ಸರ್ಕಾರದ ನೌಕರಿ ಮಾಡಕ್ಕೆ ಬಂದಾರ ಏನು ಸಾಮಲ್ಯಪ್ಪ ಅವರು ಏನು ಮಾಡಕ್ಕೆ? ಇಲ್ಲ ಸರ್, ಅವರು ರಾಜಕೀಯ ಮಾಡಕ್ಕೆ ಬಂದಾರೆ ಸರ್. ಈಗ ಅವರು ಅಧಿಕಾರಿಯಾಗಿ ಪ್ರಭಾರಿಯಾಗಿ ಬಂದ್ರಂತ ನೋಡಿ ಸರ್. ಅವ್ರಿಗೆ ಅಧಿಕಾರಿ ಅಂತ ಕೇಸಿ ಸ್ವಲ್ಪ ಆದರೂ ಭಯ ಇರ್ಬೇಕು ಸರ್. ಅವರಿಗೆ ಭಯ ಎಂಬುದಿಲ್ಲ ಸರ್. ಈಗ ಅದಕ್ಕೆ ಕೂಡಲೇ ಅವ್ರನ್ನ ಸೇವೆಯಿಂದ ವಜಾಗೊಳಿಸ್ಬೇಕು ಸರ್. ಮುಂದಿನ ದಿನಮಾನಗಳಲ್ಲಿ ಅವ್ರ ವಿರುದ್ಧ ಉಗ್ರವಾದ ಹೋರಾಟ ಇದೆ ಸರ್. ಏನಂತಂದ್ರೆ ಸಾಮುವೆಲಪ್ಪನವರು ನಾವು ಮನವಿ ಕೊಟ್ಟು ಏನಿಲ್ಲ ಅಂತಂದ್ರೂ 6-7 ತಿಂಗಳಾಗಕ್ಕೆ ಬಂದ್ರೂ ಇದುವರೆಗಾಗಿ ನಮ್ಮ ಗ್ರಾಮಕ್ಕೆ ಒಂದು ರೋಡ್ ಇಲ್ಲ. ಮತ್ತು ಈ ವಿಚಾರವಾಗಿ ನಾವು ಮಾಹಿತಿ ಹಕ್ಕನ್ನು ಕೇಳಿದ್ವಿ. ನಾವು ಮಾಹಿತಿ ಹಕ್ಕನ್ನು ಕೇಳಿ ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ರು ನಮಗೆ. ಅದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಿಲ್ಲ. ಸರ್, ಯಾಕೆ ಈ ಥರ ಮಾಡ್ತಿದ್ದೀರಾ, ಮಾಹಿತಿ ಸಂಪೂರ್ಣವಾಗಿ ಕೊಡಿ ಅಂತ ಕೇಳಿದಾಗ ಹತ್ತರಲ್ಲಿ ನಾನು 3 ಇಲ್ಲ 4 ಅಷ್ಟೇ ಕೊಡೋದು, ಜಾಸ್ತಿ ಕೊಡೋಕ್ಕಾಗಲ್ಲ ಅಂತಂತಂದು ಈ ಥರ ಉತ್ತರ ಕೊಡ್ತಾರೆ. ಮತ್ತು ನಾವು ಕಾರ್ಯಾಲಯಕ್ಕೆ ಹೋದಾಗ ಅವ್ರು ಇರೋಲ್ಲ. ಅಲ್ಲಿರುವಂಥ ಯಾರಾದರೂ ಒಬ್ಬಿಬ್ಬರು ಸಿಬ್ಬಂದಿಗಳು ಅಷ್ಟೇ ಇರ್ತಾರೆ. ಅವ್ರನ್ನ ಕೇಳಿದರೆ ಇಲ್ಲಪ್ಪ ಅವ್ರು ಅಲ್ಲಿಗೆ ಹೋಗಿದ್ದಾರೆ, ಮೀಟಿಂಗ್ ಹೋಗಿದ್ದಾರೆ, ಇಲ್ಲ ಶಾಸಕರ ಹತ್ರ ಹೋಗಿದ್ದಾರೆ ಅಂತ ಯಾವ ರೀಸನ್ ಹೇಳೋದು. ಮತ್ತು ಮೂಮೆಂಟ್ ರಿಜಿಸ್ಟ್ರಲ್ಲಿ ಏನು ರಿಜಿಸ್ಟ್ರ್ ಮಾಡೋದೇ ಹೋಗ್ತಾರೆ ಸರ್. ಅಲ್ಲ ರೀ, ಈ ರೀತಿಯಾಗಿ ಮುಂದೆ ಒಂದು ಸರ್ಕಾರಿ ನೌಕರರು ಜನರಿಗೆ ಸಿಗಬೇಕು. ಆದರೆ ಸರ್ಕಾರಿ ನೌಕರರು ಈ ಥರ ಸಿಗ್ತಾ ಇಲ್ಲ ಅಂದಮೇಲೆ ಲೋಕೋಪಯೋಗಿ ಮಾನವಿಯಲ್ಲಿ ಇದ್ದದ್ದು ವ್ಯರ್ಥನಾ ಅಥವಾ ಏನು ಸುಮ್ಮನೆ ನಾಮಕವಾಸನಾ? ಸರ್, ಇವರು ಒಂದು ಸರ್ಕಾರಿ ನೌಕರ ಅಂತಂದು ಒಂದೇನು ಇವರು ನಾಮಕ ವ್ಯವಸ್ಥೆಗೆ ಮಾತ್ರ ಇರೋದು. ಇವರು ಯಾವುದೇ ರೀತಿಯಾದಂಥ ಒಂದು ಕೆಲಸನೂ ಇವರಿಂದ ಆಗ್ತಾಯಿಲ್ಲ. ನಾವು ನಮ್ಮ ಗ್ರಾಮ ಅಂತಲ್ಲ, ಎಲ್ಲ ಗ್ರಾಮದಲ್ಲಿ ನೋಡಿದ್ರೂ ಒಂದು ಕಡೆಯೂ ರೋಡ್ ಆಗಿಲ್ಲ. ರೋಡ್ ಆಗಿದ್ರೂ ಅರ್ಧ ಅವ್ರ ಬಾಯಲ್ಲಿ ಹೋಗಿರ್ತೇವೆ ಸರ್. ಇದು ಏನು ನಾಮಕ ಹೆಸರಿಗೆ ಮಾತ್ರ ಇದು ಮಾಡ್ತಿದ್ದಾರೆ. ಇವರೇನು ರಾಜಕಾರಣಿ ಅಡಿಯಲ್ಲಿ ಗುಲಾಮರಾಗಿ ಹೋಗ್ತಾ ಇದ್ದಾರೆ ಸರ್. ಯಾರು ಇವರು ಸಾಮುವೆಲಪ್ಪನವರು. ಅಲ್ಲ, ಈ ರೀತಿಯಾಗಿ ಹೋದ್ರೆ ಮತ್ತೆ ಸರ್ಕಾರದಿಂದ ನೌಕರಿ ಬಿಟ್ಬಿಡ್ಬೇಕಲ್ಲ. ಇಲ್ಲಿ ಕೇಳುವಂಥವ್ರು ಇಲ್ಲ ಸರ್. ಮೇಲಧಿಕಾರಿಗಳ ಗಮನಕ್ಕೆ ಎಳೆದ್ರೂ ಅವರು ನಮ್ಮ ಮಾತು ಕೇಳಲ್ಲ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.